ಏನದು ಯಾರು ಸರ್ ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕ ಜಾಗ ಇದೆಯಲ್ಲ 2.5 ಎಕರೆ ಬಗ್ಗೆ ಮಾತಾಡಿದ್ದು ಸರ್, ಅದು ಕಾಂಟ್ರವರ್ಸಿ ಆಗಿತ್ತು. ನೀವು ಅದಕ್ಕೆ ಬಗ್ಗೆ ರಿಯಾಕ್ಷನ್ ಕೊಟ್ಟಿಲ್ಲ, ರಿಯಾಕ್ಷನ್ ಕೇಳ್ತಾ ಇದೆ. ಇಲ್ಲ ಸರ್, ಐ ವಿಲ್ ರಿಯಾಕ್ಟ್ ವೇರ್ ಐ ಆಮ್ ಸಪೋಸ್ ಟು ಸರ್. ಐ ಆಮ್ ಅ ಗೆಸ್ಟ್ ಹಿಯರ್. ದಿಸ್ ಇಸ್ ನಾಟ್ ಇವನ್ ಮೈ ಸ್ಟೇಜ್ ಆ್ಯಂಡ್ ದಿಸ್ ಶುಡ್ಂಟ್ ಇವನ್ ಬಿ ದ ಕ್ವೆಶ್ಚನ್. ಎಷ್ಟು ಚೆನ್ನಾಗಿ ಮಾತಾಡ್ತಾನ ಅವನು. ವಾಟ್ ಅ ಗುಡ್ ಸ್ಪೀಕ್ಸ್ ಪರ್ಸನ್ ಹಿ ಇಸ್. ಸುದೀಪ್ ಸರ್, ನನ್ನ ಲಾಸ್ಟ್ ಕ್ವಶನ್. ಸುದೀಪ್ ಸರ್ ಈ ಸೈಡು ಸರ್, ಮಾರ್ಕ್ ಫಿಲಮ್ ರಿಲೀಸ್ ಆಗೋ ಹಿಂದಿನ ದಿನ ನೀವು ಮತ್ತು ನಿಮ್ಮ ಟೀಮು ಒಂದು ಹೋರಾಟ ಮಾಡಿದ್ರಿ ಸರ್, ಅಂದರೆ ಯಾವುದೇ ಕಾರಣಕ್ಕೂ ಪೈರಸಿ ಆಗಬಾರ್ದು ಅಂತ. ಸೊ ಈಗ 30ನೇ ತಾರೀಕು ಸೆನ್ಸಾರ್ ತೊಗೊಂಡು ವಿಜ್ಞಾನ ಎದುರಾಗಿ ಬಂದಿದ್ದಾರೆ ಪ್ರೇಮ್ ಸರ್. ಈಗ KD ಫಿಲಮ್ಗೆ ಪೈರಸಿ ಆಗದಲ್ಲೇ ಇರೋದಕ್ಕೆ ನೀವೇನಾದ್ರು ಟಿಪ್ಸ್ ಕೊಡ್ತೀರಾ ಸರ್? 100%. ಪೈರಸಿ ಅನ್ನೋ ದೊಡ್ಡ ಭೂತ ಸರ್ ಸ್ಯಾಂಡಲ್ವುಡ್ಗೆ, ಹೇಳ್ತಾ ಇದ್ದೀನಿ. ಅಂದರೆ ಈ ಭೂತದ ಬಗ್ಗೆ ಮಾತಾಡಲ್ಲ. ಪೈರಸಿ ಆಗದೆ ಇರೋಂಗೆ KD ಸಿನಿಮಾನ ಥಿಯೇಟ್ರಲ್ಲೇ ರಿಲೀಸ್ ಆಗಿ ಏನಲ್ಲ, ಕೂತಿದ್ದಾರೆ, ಧ್ರುವಾರು ಕೂತಿದ್ದಾರೆ, ಒಳ್ಳೆ ಅಭಿಮಾನಿಗಳ ಒಂದು ಬಳಗ ಇದೆ ಅವರಿಂದ, ಒಳ್ಳೆ ಕರ್ನಾಟಕದ ಜನತೆ ಇದೆ ಅವರಿಂದ, ನೋಡ್ಕೋತಾರೆ ಬಿಡಿ. ತಲೆ ಕೆಡಿಸ್ಕೊಬೇಡಿ. ಅದು ಇನ್ನೊಂದು ಸರ್, ಕಳ್ತನ ಮಾಲ್ನ ಆಸೆ ಪಡೋರು ಶಿವಾಜಿನಗರದಲ್ಲಿ ಸಿಗ್ತಾರೆ. ಹಾಗಂತ ಯಾವ ಮಾಲ್ ಕ್ಲೋಸ್ ಆಗಿಲ್ಲ. ಕಳ್ತನದ ಮಾಲ್ ಆಸೆ ಪಡೋರಿಗೆ ಕಳ್ಳರು, ಅವರಿಗೆ ಕಳ್ಳನ ಮಕ್ಕಳ ಬಗ್ಗೆ ನಾವೇನು ಮಾತಾಡೋದು? ಏನ್ ಸರ್ ನೀವು ಸರ್, ಸತ್ಯ ಹರಿಶ್ಚಂದ್ರ ತಲೆ ಮೇಲೆ ಹೊಡೆದಾಗ ಹೇಳ್ತೀರಾ ಸರ್ ನೀವು? ಹಾಗಂತ ಈಗ ಮತ್ತೆ ಥಿಯೇಟ್ರಿಗೆ ಹೋಗಿ ಲೈನಲ್ಲಿ ಕ್ಯೂ ಆಗಿ ನಿಂತ್ಕೊಂಡು ಅಷ್ಟು ಜನ ಹೋಗ್ತಾ ಇರ್ತಾರಲ್ಲ, ಅವ್ರ ಬಗ್ಗೆ ಮಾತಾಡೋಣ. ನೋಡಿ, ಪೈರಸಿ ಇದ್ರು ಎಷ್ಟು ಪ್ರೀತಿಯಲ್ಲಿ ದೇವ್ರ ದರ್ಶನಕ್ಕೆ ಬರ್ತಾ ಇದ್ದಾರೆ ಅಂತ. ಥಿಯೇಟ್ರು ನಮ್ಮ ದೇವರು ಸರ್. ಭಕ್ತಿ ಇರೋರಿಗೆ, ಬೆಲೆ ಇರೋರಿಗೆ ದೇವಸ್ಥಾನಕ್ಕೆ ಬರ್ತಾರೆ ಹೊರತು ಬೇರೆ ಅಲ್ಲ. ಕರೆಕ್ಟ್? ಡೋಂಟ್ ವರಿ ಅಬೌಟ್ ಇಟ್. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಖಂಡಿತವಾಗ್ಲು ಸರ್, ಮಾಡಿದ್ದೀನಲ್ಲ ಸರ್, ಎಷ್ಟು ಮಾಡಿದ್ದೀನಲ್ಲ. ಪ್ರೇಮ್ ಏನು ಇವಾಗ ಬಂದಿರೋದು ನನ್ನ ಲೈಫಲ್ಲಿ, ಈ ಕ್ಯಾಮಿಯೋ ಕೇಳ್ಕೊಂಡು ಅಟ್ಲೀಸ್ಟು ಎಷ್ಟು ಚೆನ್ನಾಗಿ ಮಾಡಿಲ್ಲ ನಾನು. ಇನ್ನೊಂದು, ಎಲ್ಲರೂ ಸಿನಿಮಾಗೆ ಬರಬೇಕು ಅಂತ ಇಲ್ಲ, ನಿಮ್ಮ ಟ್ರೈಲರ್ ಲಾಂಚಿಗೆ ಕರೆದಿದ್ದಾರೆ, ಇನ್ನೊಂದು ಏನಕ್ಕೋ ಕರೆದಿದ್ದಾರೆ, ಹಾಡು ಹೇಳಕ್ಕೆ ಕರೆದಿದ್ದಾರೆ. ಅವನ ಅಜಾತ ಶತ್ರು ಕೊಡು, ಅವನ್ನ ಪ್ರೀತಿಸಲೇ ಇರೋ ಮನಸ್ಸು ಮನುಷ್ಯರೇ ಇಲ್ಲ. ಅಪ್ಪಟ ಬಂಗಾರ. ನೀವು ನಂಬ್ತಿರೋ ನಂಬಿ ಬಿಟ್ಟರೆ ಬಿಡಿ. ನಾನು ನನ್ನ ಸಿನಿಮಾಗಳಿಗೆ ಹಾಡಕ್ಕೆ ಕೇಳಿದ್ರು ನಾನು ಹಾಡೋಕ್ಕೂ, ನಾಟ್ ದಟ್ ಐ ಆಮ್ ಎ ಗ್ರೇಟ್ ಸಿಂಗರ್ ಸರ್, ಬಟ್ ಐ ಡೋಂಟ್ ಲೈಕ್ ಟು. ನನಗೆ ಇನ್ನೊಬ್ಬರಿಗೆ ಅದು ಸಪೋರ್ಟ್ ಆಗುತ್ತಾ ಮಾಡಲಿ. ಬಟ್ ನನ್ನ ಸಿನಿಮಾ ಅಂತ ಬಂದಾಗ ನಾನು ಯಾವುದೋ ಇನ್ನೊಂದು ಯುವ ಪ್ರತಿಭೆಗೆ ಯಾರಿಗಾರು ಕೊಡ್ರಿ ಅವಕಾಶ, ಆ ಸಿನಿಮಾ ಇಷ್ಟ, ಆ ಸಾಂಗ್ ಹಿಟ್ ಆದರೆ ಅವ್ರಿಗೊಂದು ಲೈಫ್ ಆಗುತ್ತೆ ಅಂತೀನಿ. ಐ ಹ್ಯಾವ್ ಗಾನ್ ಸರ್. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ಕೊನೆ ಪ್ರಶ್ನೆ ಅಂತ ಹೇಳಿದ್ರು ತಾನೆ, ಅವಲ್ಲೇ ಮಾತಿಗೆ ನಿಲ್ಬೇಕು ತಾನೆ, ಅಲ್ಲ ಮಾತಿಗೆ ಭದ್ರಾಗಿರ್ಬೇಕು ತಾನೆ. ಅದೇ ನಾವು ಮಾತು ತಪ್ಪಿದ್ರೆ ಹೆಂಗೆ ಆಗ್ತಾರೆ ಶಾರದಾ ಅವರು. ನನ್ನ ಕೊನೆ ಪ್ರಶ್ನೆ ನನ್ನನ್ನು ನಾನು ಮುಗಿಸ್ಕೊಂತೀವಿ ಅಂದ್ರು. ಕರೆಕ್ಟಾ? ಆದ್ರೂ ನಾವು ಒಳ್ಳೆಯವರಮ್ಮ, ಒಂದು ಅವಕಾಶ ಕೊಡ್ತೀವಿ, ನಾವು ಅಷ್ಟು ಕ್ಷಮಿಸ್ತೀವಿ. ನಾವು ಅಷ್ಟು ಕೋಪಿಷ್ಟ್ರಲ್ಲ, ಒಳ್ಳೆಯವರು ನಾವು. ಪ್ರೇಮ್, ಉತ್ತರ ಕೊಡಿ ಪ್ರೇಮ ಶಾರದೆಗೆ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ, ಹಿಂಗಿದ್ದಿದ್ದ ದೋಸೆ ನಂಗೆ ತುಪುಕ್ಕನ್ ದಬಾಕ್ಬಿಟ್ಟಲ್ಲಣ್ಣ. ಥ್ಯಾಂಕ್ ಯು ಸೋ ಮಚ್. ಈಗ ಸಾಂಗ್ ರಿಲೀಸ್ ಇದೆ. ಒಂದೇ ನಿಮಿಷ, ನಾನೊಂದು ಪ್ರಶ್ನೆ ಇದೆ ಅಮ್ಮ. ಈಗ ನಿಮ್ಮ ಹೆಸರಿನಂದ್ರೆ ಸಾರಿ ಮಾಡ್ತೇವೆ, ಶಮೀರಾ ಅವರೇ. ಸಿನಿಮಾದಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ, ಎಲ್ಲ ಇರುತ್ತೆ. ಅಲ್ಲಿ ಏನಾದರೂ ಒಂಚೂರು ಹೆಣ್ಮಕ್ಳಿಗೆ ಏನಾರ ಸ್ವಲ್ಪ ಎಡವಟ್ಟುಗಳಾದರೆ ಎಷ್ಟು ಪ್ರಶ್ನೆಗಳು ಬರ್ತಾವಲ್ವಾ? ನಮ್ಮ ಮಧ್ಯೆ ಒಂದು ಹುಡುಗಿ ಕೂತಿದೆ, ಇಷ್ಟು ಜನ ಹೆಣ್ಮಕ್ಳಿಗೆ ಒಂದು ಪ್ರಶ್ನೆ ಇಲ್ಲ ಅವ್ರಿಗೆ. ನಿಮ್ಮ ಈ ತರದೆಲ್ಲ ಇದಾರೆ ಜನ, ಒಂದು ಪ್ರಶ್ನೆ. ಅವರು ಒಂದು ಕಲಾವಿದರು ಮಾಡಿದ್ದಾರೆ. ನಾನು ಕೇಳೋದು, ಇಡೀ ಸಿನಿಮಾದಲ್ಲಿ ಅವ್ರು ಕೂತ್ಕೊಂಡಿದ್ದಾರೆ, ಪ್ರಾಪರ್ಟಿ ಥರ ಕೂತಿದ್ದಾರೆ ಅವರು. ದಟ್ಸ್ ನಾಟ್ ಫೇರ್. ನಾನು ಕ್ವಶನ್ ಕೇಳ್ತೀನಿ ಮೇಡಮ್ ನಿಮಗೆ. ಈ ಸಿನಿಮಾದಲ್ಲಿ ಒಳ್ಳೆ ಅನುಭವ ಏನು ಅಂದ್ರೆ, ನಿಮಗೆ KD ಮಾಡಿ ಇದಕ್ಕಿಂತ ಹಿಂದೆ UI ಮಾಡಿದ್ರಿ, ಅದೊಂದು ದೊಡ್ಡ ಸಿನಿಮಾ. ಈಗ ಒಂದು ದೊಡ್ಡ ಸಿನಿಮಾ ನೀವು ಮಾಡ್ತಾ ಇದ್ದೀರಿ. ಹೇಗಿದೆ? ವಾಟ್ ಯು ಫೀಲ್ ಅಬೌಟ್ ನಿಮ್ಗೆ? ಹೌ ಇಸ್ ದಟ್ ಓನ್ಲಿ ಬಿಗ್ ಫಿಲ್ಮ್ಸ್ ಆರ್ ಕಮಿಂಗ್ ಟು ಯು? ಸರ್, ಫಸ್ಟ್ ಆಫ್ ಆಲ್ I'll come to that. She's yet to do a film with you. Say that. What is that? She's yet to do with you. English can be very vulgar. Madam, ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ.
ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸರ್ ಅದನ್ನ ನೋಟಿಸ್ ಮಾಡಿದ್ದಕ್ಕೆ. ಈ ಒಂದು ಪ್ರೆಸ್ ಮೀಟ್ ಅಲ್ಲ, ಪ್ರತಿ ಒಂದು ಪ್ರೆಸ್ ಮೀಟಲ್ಲಿ ನಾನು ಸ್ವಲ್ಪ ನೋಟಿಸ್ ಮಾಡಿರ್ತೀನಿ. ಯೂಶ್ವಲಿ ಹೀರೋಯಿನ್ಸ್ ತುಂಬ ಕಮ್ಮಿ ಪ್ರಶ್ನೆಗಳು ಹೋಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಯ್ಸಿಂಗ್ ಇಟ್ ಔಟ್. ಯು ಡೋಂಟ್ ವರಿ ಎನಿಥಿಂಗ್, ಓಕೆ? ಆ್ಯಂಡ್ ನಿಮ್ಮ ಕಡೆಯಿಂದ ಹಲೋ, ಯಾ ಇಟ್ಸ್ ಓಕೆ. ಆ್ಯಂಡ್ ನಿಮ್ಮ ಕಡೆಯಿಂದ ಪ್ರಶ್ನೆ ಬರ್ತಿರೋದು, ಐ ಫೀಲ್ ಕಂಪ್ಲೀಟ್ ಟುಡೇ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇಡೀ ಜರ್ನಿ ವಾಸ್ ಅಬ್ಸಲ್ಯೂಟ್ಲಿ ಸ್ಪೆಷಲ್. ಯಾಕಂದರೆ ನಂಗೆ ಸ್ಟಾರ್ಟೇ ಅಂತ ಲಾಂಚೇ ಪ್ರೇಮ್ ಸರ್ ಕಡೆಯಿಂದ ಆಗಿದ್ದು. ಸೊ ಅಂಥ ಅವಕಾಶಗಳು ನನ್ನ ಪೊಟೆನ್ಷಿಯಲ್ ತೋರಿಸಿ ಓಕೆ ಬರ್ತಾ ಇದೆ ಸಿನಿಮಾ. ಬಟ್ ಜರ್ನಿ ಸೂಪರ್ ಆಗಿದ್ದರೆ ಇವತ್ತು ಪ್ರೆಸ್ ಮೀಟ್ ಇನ್ನೂ ಸ್ಪೆಷಲ್ ಸರ್. ನನಗೆ ನೀವು ಬಂದಿದ್ದಕ್ಕೆ ನನ್ನ ಪ್ರಶ್ನೆ ಕೇಳಿದ್ದೀನಿ.